ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಗ್ರಂಥ ಭಾರತದ ಸಂವಿಧಾನ ಅಂತ ಶ್ರೇಷ್ಠ ಗ್ರಂಥವನ್ನು ಭಾರತ ದೇಶಕ್ಕೆ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದಂದು ಅವರ ಜೀವನ, ಹೋರಾಟ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನದ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹೋರಾಟಗಾರ ಮತ್ತು ಸಮಾನತೆಯ ಸಂಕೇತವಾದ ಅಂಬೇಡ್ಕರ್ ಅವರು ನಮ್ಮ ದೇಶದ ಇತಿಹಾಸದಲ್ಲಿ ಅಮರ ವ್ಯಕ್ತಿಯಾಗಿ ಉಳಿದಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹೂ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಕೆಡಾ ತಾಲೂಕಿನ ಅಂಬೇವಾಡಿ ಗ್ರಾಮದವರು. ರಾಮ್ಜಿ ಸತ್ವಾಲ್ ಮತ್ತು ಭೀಮಬಾಯಿ ದಂಪತಿಗಳ 14 ಜನ ಮಕ್ಕಳಲ್ಲಿ ಭೀಮರಾವ್ ಅವರು ಕೊನೆಯ ಮಗನಾಗಿ ಜನಿಸುತ್ತಾರೆ. ಇಷ್ಟು ಜನ ಮಕ್ಕಳಲ್ಲಿ ರಾಮ್ಜಿ ಮತ್ತು ಭೀಮಬಾಯಿ ದಂಪತಿಗಳಿಗೆ ಬದುಕುಳಿದಿದ್ದು ಕೆಲವು 5 ಜನ ಮಕ್ಕಳು ಮಾತ್ರ. ಅವರು ಮಂಜುಳಾ, ತುಳಸಿ, ಬಲರಾಮ್, ಆನಂದರಾಮ್ ಮತ್ತು ಅಂಬೇಡ್ಕರ್. ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮರಾವ್. ಅಂಬೇಡ್ಕರ್ ತಂದೆ ಮಕ್ಕಳಿಗೆ ಮುಂಜಾನೆ ಮತ್ತು ಸಾಯಂಕಾಲ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು. ಅಂಬೇಡ್ಕರ್ ತಮ್ಮ 6ನೇ ವಯಸ್ಸಿನಲ್ಲಿಯೇ ತಮ್ಮ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ಹೀಗಾಗಿ ಅಂಬೇಡ್ಕರ್ ಅವರು ತಾಯಿಯ ಪ್ರೀತಿಯನ್ನು ತಮ್ಮ ಅತ್ತೆಯಾದ ಮೀರಾರವರಲ್ಲಿ ಕಾಣುತ್ತಾರೆ. ಭೀಮರಾವ್ರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸತಾರದಲ್ಲಿ ಪ್ರಾರಂಭಿಸುತ್ತಾರೆ. ಶಾಲೆಯಲ್ಲಿ ಯಾರೂ ಭೀಮರಾವ್ರವರು ದಲಿತ ವ್ಯಕ್ತಿಯೆಂದು ಅವರ ಪ್ರತಿಭೆಯನ್ನು ಗುರುತಿಸಲಿಲ್ಲ ಮತ್ತು ಅಂಬೇಡ್ಕರ್ ತಮ್ಮ ಶಿಕ್ಷಣವನ್ನು ಶಾಲೆಯ ಹೊರಗೆ ಕುಳಿತು ಕಲಿಯಬೇಕಾಗಿತ್ತು. ಆದರೆ ಶಿಕ್ಷಕರಲ್ಲಿ ಒಬ್ಬರಾದ ಪೆಂಡೇಸ್ ಅಂಬೇಡ್ಕರ ಎಂಬ ಶಿಕ್ಷಕರು ಭೀಮರಾವ್ರವರ ಪ್ರತಿಭೆಯನ್ನು, ಅವರಲ್ಲಿರುವ ಕಲಿಯುವ ನಮೋಭಾವವನ್ನು ಗುರುತಿಸಿ ಪ್ರೋತ್ಸಾಹ ನೀಡುತ್ತಾರೆ. ಶಿಕ್ಷಕರು ದಿನಾಲೂ ತರುತ್ತಿದ್ದ ಊಟದಲ್ಲಿ ಭೀಮರಾವ್ ಅವರಿಗೆ ಒಂದಿಷ್ಟು ಕೊಟ್ಟು ಊಟ ಮಾಡಿಸುತ್ತಿದ್ದರು. ಪೆಂಡೇಸ್ ಅಂಬೇಡ್ಕರ್ ತಮ್ಮ ಅಡ್ಡ ಹೆಸರಾದ ಅಂಬೇಡ್ಕರ್ ಪದವನ್ನು ತಮ್ಮ ಶಿಷ್ಯನಾದ ಭೀಮರಾವ್ ಅವರಿಗೆ ಇಟ್ಟು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಆಗಿ ಮಾಡುತ್ತಾರೆ. ತಮ್ಮ ಪ್ರೌಢ ಶಿಕ್ಷಣಕ್ಕಾಗಿ ಬಾಂಬೆಯ ಸರಕಾರಿ ಪ್ರೌಢಶಾಲೆಯಾದ ಎಲಿಪಿನ್ ಸ್ಟ್ರೇನ್ ಶಾಲೆಗೆ ಸೇರುತ್ತಾರೆ. ಬರೋಡದ ಮಹಾರಾಜರ ಶಿಕ್ಷಣ ವೇತನದಲ್ಲಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು 1913ರಲ್ಲಿ ಹೋದ ಅಂಬೇಡ್ಕರ್ ಅವರು ಅಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಜ್ಞಾನ ಮತ್ತು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. 1915ರಲ್ಲಿ MA ಪದವಿ ಪಡೆದು 1916ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಉತ್ಪನ್ನ ಎಂಬ ಪ್ರಬಂಧ ಮಂಡಿಸಿ ಅದೇ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆಯುತ್ತಾರೆ. ನಂತರ ಲಂಡನ್ನಿಗೆ ಹೋದ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರದಲ್ಲಿ D.S.E ಪದವಿ ಪಡೆಯುತ್ತಾರೆ. ಸೆಪ್ಟೆಂಬರ್ 24, 1930 ಪೂನಾ ಒಪ್ಪಂದದ ಮೂಲಕ ದಲಿತರಿಗೆ ಮೀಸಲಾತಿ ಕೊಡಿಸಿದರು. 1936ರಲ್ಲಿ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪಿಸಿ ಪ್ರಾಂತೀಯ ಶಾಸಕಾಂಗ ಚುನಾವಣೆಯಲ್ಲಿ 17 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಹಾಕಿ 17ರಲ್ಲಿ 15 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. ನಂತರದಲ್ಲಿ ದಲಿತರಿಗೆ ಶಿಕ್ಷಣದ ಅವಶ್ಯಕತೆಯನ್ನು ಗಮನಿಸಿ 1946ರಲ್ಲಿ ಪೀಪಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸುತ್ತಾರೆ. 1946 ಸಂವಿಧಾನ ರಚನಾ ಸಭೆಗೆ ಬಂಗಾಳ ಪ್ರಾಂತ್ಯದಿಂದ ಆಯ್ಕೆಯಾಗಿ ಮುಂದೆ 1947ರಲ್ಲಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಹೊಂದಿ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಪ್ರಿಯಾಂಬಲ್, ಪಾರ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಶೆಡ್ಯೂಲ್ 3 ಭಾಗಗಳನ್ನು ಸೇರಿಸಿ ಸಂವಿಧಾನವನ್ನು ಅಂಬೇಡ್ಕರ್ ಅವರು 4 ನವೆಂಬರ್ 1948ರಂದು ಸಂವಿಧಾನವನ್ನು ಅಧಿಕೃತವಾಗಿ ಒಪ್ಪಿಸುತ್ತಾರೆ. ನಂತರದಲ್ಲಿ ನವೆಂಬರ್ 26, 1948ರಲ್ಲಿ ಸಂವಿಧಾನವನ್ನು ಅಂಗೀಕರಿಸುತ್ತಾರೆ. ಜನವರಿ 26, 1951ರಲ್ಲಿ ಸಂವಿಧಾನವನ್ನು ಜಾರಿಗೆ ತರಲಾಗುತ್ತದೆ. ಭಾರತ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಬಹಳ ಮಹತ್ವದ್ದು. ದಿನಾಂಕ 5 ನವೆಂಬರ್ 1, 1998ರಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಮೆಂಬರ್ TT ಕೃಷ್ಣಮಾಚಾರ್ಯರು ಸಭಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಉಲ್ಲೇಖಿಸಿ ಹೇಳುತ್ತಾರೆ, ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಅಂಬೇಡ್ಕರ್ ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದ ಸದನದಲ್ಲಿರುವವರಲ್ಲಿ ನಾನು ಒಬ್ಬನು. ಈ ಸಂವಿಧಾನವನ್ನು ರೂಪಿಸುವಲ್ಲಿ ಎಷ್ಟೊಂದು ಶ್ರಮಪಟ್ಟಿದ್ದಾರೆ ಮತ್ತು ಎಷ್ಟೊಂದು ಮುತುವರ್ಜಿ ವಹಿಸಿದ್ದಾರೆ ಎಂಬುದರ ಬಗ್ಗೆ ನನಗೆ ಅರಿವಿದೆ.
ಅದೇ ಸಮಯದಲ್ಲಿ ಈ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯವಾಗಿರುವ ಈ ಸಂವಿಧಾನದ ಕರಡನ್ನು ರೂಪಿಸುವುದರಲ್ಲಿ ಎಷ್ಟರ ಮಟ್ಟಿಗೆ ಗಮನ ನೀಡುವುದು ಅಗತ್ಯವಾಗಿತ್ತೋ ಅಷ್ಟು ಗಮನವನ್ನು ರಚನಾ ಸಭೆಯ ಸಮಿತಿಯು ನೀಡಿಲ್ಲ ಎಂಬುದು ನನಗೆ ಗೊತ್ತು. ನೀವು ನಾಮನಿರ್ದೇಶನ ಮಾಡಿದ 7 ಮಂದಿಯಲ್ಲಿ ಒಬ್ಬ ಸದಸ್ಯರು ಸದನಕ್ಕೆ ರಾಜೀನಾಮೆ ನೀಡಿದ್ದು, ಅವರ ಬದಲಿಗೆ ಬೇರೆಯವರನ್ನು ನೇಮಕ ಮಾಡಿದ್ದು ಭವಿಷ್ಯ ಸದನಕ್ಕೆ ತಿಳಿದಿರಬಹುದು. ಒಬ್ಬ ಸದಸ್ಯರು ಮೃತಪಟ್ಟರು, ಆದರೆ ಅವರ ಬದಲಿಗೆ ಬೇರೆಯವರನ್ನು ನೇಮಿಸಲಾಗಿಲ್ಲ. ಒಬ್ಬ ಸದಸ್ಯರು ಅಮೆರಿಕದಲ್ಲಿದ್ದರೂ ಅವರ ಬದಲಿಗೆ ಬೇರೆಯವರು ನೇಮಿಸಲಾಗಿಲ್ಲ. ಇನ್ನೊಬ್ಬರು ರಾಜ್ಯದ ವ್ಯವಹಾರಗಳಲ್ಲಿ ತೊಡಗಿದ್ದರು. ಅಷ್ಟರ ಮಟ್ಟಿಗೆ ಅವರ ಸ್ಥಾನದಲ್ಲಿ ಶೂನ್ಯ ಉಂಟಾಗಿತ್ತು. ಒಬ್ಬರಿಬ್ಬರು ದೆಹಲಿಯಿಂದ ಬಹಳ ದೂರದಲ್ಲಿದ್ದರೂ ಭವಿಷ್ಯ ಅವರು ಆರೋಗ್ಯದ ಕಾರಣದಿಂದಾಗಿ ಭಾಗವಹಿಸಲಾಗಲಿಲ್ಲ. ಹೀಗಾಗಿ ಈ ಸಂವಿಧಾನದ ಕರಡನ್ನು ಸಿದ್ಧಪಡಿಸುವ ಕೆಲಸ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಲೆ ಬಿದ್ದಿತ್ತು. ಅವರು ನಿಸ್ಸಂದೇಹವಾಗಿ ಅತ್ಯಂತ ಶ್ಲಾಘನೀಯವಾಗಿ ಈ ಕಾರ್ಯವನ್ನು ಸಾಧಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಆಭಾರಿಗಳು. ನಾನು ಹೇಳಬೇಕಾಗಿರುವ ಅಂಶವೆಂದರೆ, ಇಂತಹ ವಿಷಯದ ಬಗ್ಗೆ ಸೂಕ್ತವಾಗಿ ನೀಡಬೇಕಾಗಿದ್ದ ಗಮನವನ್ನು ಒಟ್ಟಾರೆಯಾಗಿ ಸಮಿತಿಯು ನೀಡಿಲ್ಲ ಎಂಬುದು. ಏಪ್ರಿಲ್ನಲ್ಲಿ ಯಾವಾಗಲೂ ಒಮ್ಮೆ ಸಂವಿಧಾನ ರಚನಾ ಸಭೆಗೆ ಅವರು ಬರುತ್ತಿದ್ರು ಬಿಟ್ಟರೆ ಸಂಪೂರ್ಣವಾದ ಜವಾಬ್ದಾರಿ ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಇತ್ತು ಎಂದು ಹೇಳಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು. ಅವರು ದೇಶದಲ್ಲಿ ಸಮಾನತೆ, ನ್ಯಾಯ ಮತ್ತು ಮಹಿಳಾ ಹಕ್ಕುಗಳನ್ನು ಸ್ಥಾಪಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲಿ ಮಹಿಳೆಯರಿಗೆ ಆಸ್ತಿ ಹಕ್ಕು, ವಿಚ್ಛೇದನದ ಹಕ್ಕು, ಮರು ವಿವಾಹದ ಹಕ್ಕು ಇವುಗಳನ್ನು ನೀಡಲು ಅವರು ಪ್ರಯತ್ನಿಸಿದರು. ಆದರೆ ಈ ಬಿಲ್ಗೆ ಸಂಸತ್ತಿನಲ್ಲಿ ಭಾರೀ ವಿರೋಧ ವ್ಯಕ್ತವಾಯಿತು. ಇದರಿಂದ ಅಂಬೇಡ್ಕರ್ ಅವರಿಗೆ ತುಂಬಾ ನಿರಾಶೆಯಾಗಿತ್ತು ಮತ್ತು ಸರ್ಕಾರ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಗಂಭೀರತೆ ತೋರಲಿಲ್ಲ. ದಲಿತರ ಸಮಸ್ಯೆಗಳಿಗೆ ಸರಿಯಾಗಿ ಗಮನ ನೀಡಲಿಲ್ಲ. ನಾನು ಅಧಿಕಾರಕ್ಕಾಗಿ ಅಲ್ಲ, ತತ್ವಗಳಿಗಾಗಿ ಕೆಲಸ ಮಾಡುತ್ತೇನೆ ಎಂದು 1951 ಸೆಪ್ಟೆಂಬರ್ 27ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನಂತರದಲ್ಲಿ ಅಂಬೇಡ್ಕರ್ ಅವರು 1952ರ ಲೋಕಸಭಾ ಚುನಾವಣೆಯಲ್ಲಿ ಬಾಂಬೆ ನಾರ್ತ್ ಕ್ಷೇತ್ರದಿಂದ ನಾರಾಯಣ ಕಜ್ರೋಲ್ಕರ್ ವಿರುದ್ಧ ಸೋತರು. ಮತ್ತೆ ಮಹಾರಾಷ್ಟ್ರದ ಭಂಡಾರ ಉಪಚುನಾವಣೆಯಲ್ಲಿಯೂ ಸೋಲು ಅನುಭವಿಸಿದರು. ಜೀವನದ ಕೊನೆಯ ವರ್ಷಗಳಲ್ಲಿ ಅಂಬೇಡ್ಕರ್ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಮಧುಮೇಹ, ರಕ್ತದೊತ್ತಡ, ನಿದ್ರಾಹೀನತೆ ಇವುಗಳ ನಡುವೆ ಅವರು ದೇಹದಿಂದ ದುರ್ಬಲರಾದರೂ ಮನಸ್ಸಿನಿಂದ ಎಂದಿಗೂ ದುರ್ಬಲರಾಗಲಿಲ್ಲ. ಅವರು ವಿಶ್ರಾಂತಿ ತೆಗೆದುಕೊಳ್ಳಬಹುದಿತ್ತು, ಆದರೆ ಅವರು ಅದನ್ನು ಆರಿಸಲಿಲ್ಲ. ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಕೆಲಸ ಮಾಡಿದರು. 6 ಡಿಸೆಂಬರ್ 1956 ದೆಹಲಿಯಲ್ಲಿ ಒಂದು ಶಾಂತ ರಾತ್ರಿ. ಅಂಬೇಡ್ಕರ್ ಅವರು ನಿದ್ರೆಯಲ್ಲೇ ಶಾಂತವಾಗಿ ಮಹಾಪರಿನಿರ್ವಾಣ ಹೊಂದಿದರು. ಇದು ಕೇವಲ ಒಬ್ಬ ವ್ಯಕ್ತಿಯ ಮರಣವಲ್ಲ, ಇದು ಒಂದು ಯುಗದ ಅಂತ್ಯ. ಅವರ ಅಂತ್ಯಕ್ರಿಯೆ ಮುಂಬೈನ ಚೈತ್ಯ ಭೂಮಿಯಲ್ಲಿ ನಡೆಯಿತು. ಲಕ್ಷಾಂತರ ಜನರು ಕಣ್ಣೀರು ಹಾಕುತ್ತಾ ತಮ್ಮ ನಾಯಕನಿಗೆ ವಿದಾಯ ಹೇಳಿದರು. ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳ ಹಕ್ಕುಗಳಿಗಾಗಿ ತಮ್ಮ ಜೀವನವನ್ನು ಮೂಡಿಪಾಗಿಟ್ರು. ಸಾರ್ವಜನಿಕ ಕೆರೆಗಳಲ್ಲಿ ದಲಿತರಿಗೂ ನೀರು ಕುಡಿಯುವ ಹಕ್ಕಿದೆ ಎಂದು 1927ರಲ್ಲಿ ಮಹಾದ್ ಸತ್ಯಾಗ್ರಹ ಮಾಡಿದರು. ಅದೇ ರೀತಿ ತುಳಿತಕ್ಕೊಳಗಾದವರ ಧ್ವನಿಯಾಗಲು ಮುಖನಾಯಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ನಮ್ಮ ದೇಶದ ವಿಪರ್ಯಾಸವೆಂದರೆ, ಅಂತಹ ಮಹಾನಾಯಕರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಕೊಡಲು 34 ವರ್ಷಗಳು ಬೇಕಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 1990ರಲ್ಲಿ ಅವರ ಸೇವೆಯನ್ನು ಗಮನಿಸಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಅಂಬೇಡ್ಕರ್ ಅವರು 20ಕ್ಕೂ ಹೆಚ್ಚು ಪುಸ್ತಕ ಮತ್ತು ಕೃತಿಗಳನ್ನು ಬರೆದಿದ್ದಾರೆ. ಬ್ರಿಟಿಷ್ ಸರ್ಕಾರ ರಚಿಸಿದ ಹಿಲ್ಟನ್ ಯಂಗ್ ಕಮಿಷನ್ ಆಯೋಗವು ಅಂಬೇಡ್ಕರ್ ಅವರು 1923ರಲ್ಲಿ ಬರೆದ ದ ಪ್ರಾಬ್ಲಮ್ ಆಫ್ ದ ರೂಪಿ ಎಂಬ ಪುಸ್ತಕವನ್ನು ಅಧ್ಯಯನ ಮಾಡಿ ರಿಸರ್ವ್ ಬ್ಯಾಂಕ್ನು 1935ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸಂವಿಧಾನ ಬರಕ್ಕೂ ಮುಂಚೆ ಕನಸನ್ನು ಕಾಣುವ ಅವಕಾಶ ಇಲ್ಲದ ಜನ ಕೂಡ ಇದ್ದರು. ಅವ್ರಿಗೆ ಕನಸೇ ಕಾಣೋಕ್ಕಾಗ್ತಾ ಇರಲಿಲ್ಲ. ಅಂಥ ವರ್ಗದವ್ರಿಗೆ ಕನಸು ಕಾಣೋದ್ರ ಜೊತೆಗೆ ಕನಸು ನನಸಾಗುವಂತೆ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ. ಸಂವಿಧಾನ ಬಂದ ಮೇಲೆ ಒಬ್ಬ ಚಪ್ಪಲಿ ಹೊಲೆಯುವನ ತಾಯಿ ಕೂಡ
ನನ್ನ ಮಗ ಓದಿ DC ಆಗ್ತಾನೆ, ನನ್ನ ಮಗ MLA ಆಗ್ತಾನೆ, ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ ಎಂದು ಕನಸು ಕಾಣುವಂತೆ ಮಾಡಿದ್ದೆ. ನಮ್ಮ ಭಾರತ ಸಂವಿಧಾನದ ಮಹತ್ವ. ಒಬ್ಬ ಪತ್ರಕರ್ತ ಅಂಬೇಡ್ಕರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅಂಬೇಡ್ಕರ್ ಅವರೇ, ನೀವು ಬಹಳ ದೀರ್ಘವಾದ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟಿದ್ದೀರಾ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಈ ಸಂವಿಧಾನ ಈ ದೇಶದ ಜನರಿಗೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಾರತ ದೇಶದ ಸಂವಿಧಾನವನ್ನು 4 ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ ನಾನು. ಅವು ಯಾವ್ಯಾವು ಅಂದರೆ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಆತ್ಮಗೌರವ ಅಥವಾ ಭ್ರಾತೃತ್ವ. ಈ 4 ಕಂಬಗಳು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ನ್ಯಾಯವನ್ನು ಕೊಡ್ತವೆ. ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ. ಇದನ್ನು ಸಮಾನವಾಗಿ ಹಂಚಿದ್ದೇನೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರ ಜೀವನ ಬಗ್ಗೆ ಹೇಳ್ತಾ ಹೋದರೆ ಬಹಳ ಹೇಳ್ಬೋದು. ಅಂಬೇಡ್ಕರ್ ಅವ್ರ ಜೀವನ ನಮಗೊಂದು ದೊಡ್ಡ ಪಾಠ ಕೊಡುತ್ತೆ. ದೇಹ ದುರ್ಬಲವಾದರೂ ಮನಸ್ಸು ಬಲವಾಗಿರಬೇಕು. ಜೀವನದ ಕೊನೆಯ ಕ್ಷಣಗಳಲ್ಲೂ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಅವರು ಸತ್ತಿಲ್ಲ, ಅವರು ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ. ಅಂಬೇಡ್ಕರ್ ಅವ್ರನ್ನ ಆರಾಧಿಸೋದ್ರ ಜೊತೆಗೆ ಅನುಸರಿಸಬೇಕು. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.